33 ಜನ ಜಿಲ್ಲಾಧ್ಯಕ್ಷರು ಸಹಿ ಮಾಡಿ ಮನವಿಯನ್ನು ತರುಣ್ ಚುಗ್ ಅವರಿಗೆ ಕೊಟ್ಟಿದೆ. ಯತ್ನಾಳ್ ಅವರು ಹಾದಿ ಬೀದಿನಲ್ಲಿ ನಮ್ಮ ಅಧ್ಯಕ್ಷರನ್ನ ಬೈಕೊಂಡು, ಸದಾನಂದ ಗೌಡ್ರನ್ನ ಬೈಕೊಂಡು ಎಲ್ಲ ಹಿರಿಯರನ್ನ ಬೈದಿದ್ದಾರೆ. ಸೊ ಪಾರ್ಟಿನಲ್ಲಿ ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಹೊರಗೆ ಹಾಕಬೇಕು ಅಂತ ಅವ್ನು ಕೂಡ ಆಗ್ರಹವನ್ನು ಮಾಡಿದ್ದೀವಿ. ರಂಪಾಟ ಮಾಡ್ತಾ ಇದ್ದಾರೆ, ಸಂಘಟನೆ ಹಾಳಾಗ್ತಾ ಇದೆ. ಇವತ್ತು ಮಾರ್ಕೆಟಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ತಪ್ಪು ಅಂತ ಹೇಳಿದೀವಿ, ಕ್ರಮ ತಗೊಂತಾರೆ ಅಂತ ಒಂದು ಭರವಸೆ ಇದೆ. ಶಾಸಕ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ನಿನ್ನೆ ಅಷ್ಟೇ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಕೂಡ ಸಭೆಯನ್ನ ನಡೆಸಿದ್ರು ಖಾಸಗಿ ಹೋಟ್ಲಲ್ಲಿ. ಇದೀಗ ನಮ್ಮ ಜೊತೆ ಶಾಸಕರು ಆದಂತಹ ಅದೇ ರೀತಿಯಾಗಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂತಹ ಸಿ.ಕೆ. ರಾಮಮೂರ್ತಿ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ ಸಭೆಯನ್ನ ಕೂಡ ನಡೆಸಿದ್ರೆ, ಅದೇ ರೀತಿಯಾಗಿ ಮನವಿ ಕೂಡ ಕೊಡ್ತೀವಿ ತರುಣ್ ಚುಗ್ ಅವ್ರಿಗೆ ಅಂತ ಹೇಳ್ತಾ ಇದ್ರಿ. ಏನಾಯ್ತು ಸರ್ ಇವತ್ತು? ಈಗಾಗಲೇ 33 ಜನ ಜಿಲ್ಲಾಧ್ಯಕ್ಷರು ಸಹಿ ಮಾಡಿ ಮನವಿಯನ್ನು ತರುಣ್ ಚುಗ್ ಅವರಿಗೆ ಕೊಟ್ಟಿದೆ. ಯತ್ನಾಳ್ ಅವರು ಹಾದಿ ಬೀದಿನಲ್ಲಿ ನಮ್ಮ ಅಧ್ಯಕ್ಷರನ್ನ ಬೈಕೊಂಡು, ಸದಾನಂದ ಗೌಡ್ರನ್ನ ಬೈಕೊಂಡು ಎಲ್ಲ ಹಿರಿಯರನ್ನ ಬೈದಿದ್ದಾರೆ. ಸೊ ಪಾರ್ಟಿನಲ್ಲಿ ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ದಾರೆ. BJP ಒಂದು ಶಿಸ್ತಿನ ಪಕ್ಷ, ಅವ್ರನ್ನ ಹೊರಗೆ ಹಾಕಬೇಕು ಅಂತ ಅವ್ನು ಕೂಡ ಆಗ್ರಹವನ್ನು ಮಾಡಿದ್ದೀವಿ. ಇಲ್ಲ ಅವ್ರನ್ನ ಕೂರ್ತಿ ಮಾತಾಡಿ ರಾಜಿ ಮಾಡಿ, ಇಲ್ಲಾಂದರೆ ಅವರ ಪಾರ್ಟಿಯಿಂದ ಹೊರಗೆ ಹಾಕಬೇಕು, ಇದು ನಿಶ್ಚಯ ಮಾಡಿದ್ವಿ. ಯಾರು ಮನವಿಯನ್ನು ಕೊಟ್ಟಿದ್ದೀವಿ, ಅದೇನು ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ಕೋಬೇಕು. ನೆನೆ ಎಷ್ಟು ಜಿಲ್ಲೆಗಳಿಂದ ಅಧ್ಯಕ್ಷರುಗಳು ಬಂದಿದ್ರು? ಎಲ್ಲ ಅಧ್ಯಕ್ಷರುಗಳದ್ದು ಕೂಡ ಒಂದೇ ಒತ್ತಾಯನಾ ಅಂತ? ಈಗಾಗಲೇ ನೆನ್ನೆ 21 ಜನ ಬಂದಿದ್ರು. ಇವತ್ತು ಬೆಳಗ್ಗೆ ಬಂದವರು 33 ಜನ ಸಹಿ ಹಾಕಿದ್ದಾರೆ. ಸಹಿ ಹಾಕಿ ಎಲ್ಲರೂ ಒಂದೇ ಒಕ್ಕೂರಿನಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ರು. 3-4 ಜನ ಮಾತಾಡೋಕ್ಕೆ ಎಲ್ಲ ಮಾತಾಡಿದೆ, ಅವ್ರಿಗೆ ಅರ್ಥ ಆಗೋ ಥರ ಮಾತಾಡಿದ್ದೀವಿ. ಇವರು ಏನು ರಂಪಾಟ ಮಾಡ್ತಾ ಇದ್ದಾರೆ, ಸಂಘಟನೆ ಹಾಳಾಗ್ತಾ ಇದೆ. ರೋಡಲ್ಲಿ ಇವತ್ತು ಮಾರ್ಕೆಟಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ತಪ್ಪು ಅಂತ ಹೇಳಿದೀವಿ, ಕ್ರಮ ತಗೊಂತಾರೆ ಅಂತ ಒಂದು ಭರವಸೆ ಇದೆ ಮೇಡಮ್. ಈಗ ನೀವೇನೋ ಜಿಲ್ಲಾಧ್ಯಕ್ಷರೆಲ್ಲ ನಿನ್ನೆ ಸಭೆ ಮಾಡ್ಬಿಟ್ಟು ಈಗ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಿ. ಈಗ ಅದೇ ರೀತಿಯಾಗಿ ಕಾರ್ಯಕರ್ತರು ಪತ್ರಾಭಿಯಾನವನ್ನ ಮಾಡ್ತಾ ಇದ್ದಾರೆ. ಈಗ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅಂತ ಕಾರ್ಯಕರ್ತರು ಒತ್ತಾಯ ಮಾಡ್ತಾರೆ, ಪತ್ರ ಬರೆಯೋದ್ರ ಮೂಲಕ ಮೋದಿ ಅವರಿಗೆ. ಯಾವ ಕಾರ್ಯಕರ್ತರು ಕೆಳಗಿಳಿಸಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ವಿಜಯಣ್ಣವ್ರು ಬಂದ ಮೇಲೆ ಇವತ್ತು ಸಂಘಟನೆಯಲ್ಲಿ ಇವತ್ತು ಸುಮಾರು 15ರಿಂದ 18,000 ಕಿಲೋಮೀಟ್ರ್ ಪ್ರವಾಸ ಮಾಡಿದ್ದಾರೆ. ಅವರು ಇವಾಗ ತಾನೇ ಅಧ್ಯಕ್ಷ ಸ್ಥಾನ ಕೊಟ್ಟು 1 ವರ್ಷದಲ್ಲಿ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಯಾರೋ 4-5 ಜನ ಹೇಳಿದ್ರೆ ಯಾಕೆ ಇಳಿಸ್ಬೇಕು ಅಂತ ಇವತ್ತು ಮಾಡ್ತಾ ಇದ್ದಾರೆ. ವಿಜಯಣ್ಣವ್ರು ಬಂದ ಮೇಲೆ ಸಂಘಟನೆ ಆಕ್ಟಿವ್ ಆಗಿದೆ. ತರುಣ್ ಚುಗ್ ಅವ್ರು ಏನು ಹೇಳಿದ್ರು ನಿಮ್ಮ ಮನವಿಗೆ ಅಂತ? ತರುಣ್ ಚುಗ್ ಅವರು ಅದನ್ನ ವರಿಷ್ಠಿಗೆ ತಗೊಂಡೋಗಿ ಕೊಡ್ತಾರೆ. ವರಿಷ್ಠ ಅವರು ಎಲ್ಲ ಗಮನಿಸ್ತಾ ಇದ್ದಾರೆ, ತಗೊಂಡೋಗಿ ಕೊಡ್ತಾರೆ. ಈ ದೃಷ್ಟಿಯಿಂದ ಅವ್ರಿಗೆ ಧನ್ಯವಾದಗಳು. ಇದಿಷ್ಟು ಶಾಸಕರಾದಂತಹ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರಾದಂತಹ ಸಿ.ಕೆ. ರಾಮಮೂರ್ತಿ ಅವರ ಮಾತು. ಕ್ಯಾಮೆರಾ ಪರ್ಸನ್ ಪಪ್ಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.